ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಆಗಸ್ಟ್ ಮಂತ್ ಮ್ಯಾಗ್ಝಿನ್ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಸ್ ಸ್ವಲ್ಪ ಲೇಟ್ ಆಗಿದೆ. ಹಾಗೆ ಆಗಸ್ಟ್ ಮಂತಿನ ಮ್ಯಾಗ್ಝಿನ್ ಬಗ್ಗೆ ಹೆಡ್ಲೈನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭಾರತದ 33ನೇ ಸಂಪುಟ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದವರು ಟಿ ವಿ ಸೋಮನಾಥನ್ ಅವರು ಭಾರತದ 33ನೇ ಸಂಪುಟ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ. ನೆಕ್ಸ್ಟ್, ಕರ್ನಾಟಕದ ಸರ್ಕಾರದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ಅವರು ಆಯ್ಕೆಯಾಗಿದ್ದಾರೆ. ಶಾಲಿನಿ ರಜನೀಶ್ 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿ, ಕರ್ನಾಟಕದ 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ. ಎಷ್ಟನೇವರು ಅಂದರೆ 41ನೇ ಅವರು. ಎಷ್ಟು ಜನ ಮಹಿಳೆಯರು ಮುಖ್ಯ ಕಾರ್ಯದರ್ಶಿ ಸ್ಥಾನವನ್ನು ಪಡೆದಿದ್ದಾರೆ ಅಂತಂದರೆ ಟೋಟಲಿ 5 ಜನ. ಈಗ 5ನೇದವರು ಯಾರಿದ್ದಾರೆ ಅಂತಂದರೆ ಶಾಲಿನಿ ರಜನೀಶ್ ಅವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಅದೇ ರೀತಿ ನೇಪಾಳದ ನೂತನ ಪ್ರಧಾನಮಂತ್ರಿಯಾಗಿ KP ಶರ್ಮಾ ಓಲಿ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರು ರಾಜೀನಾಮೆ ನೀಡಿದ್ದಾರೆ. ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಶಾಂತಿ ನೊಬೆಲ್ ಪುರಸ್ಕೃತರಾದಂತಹ ಮೊಹಮ್ಮದ್ ಯೂನಸ್ ಅವರು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಲಭಿಸಿದ್ದಾವೆ. ಯಾವ್ಯಾವಿದಾವೆ ಅಂತಂದರೆ ಮೊದಲನೇದಾಗಿ ಕ್ಯಾಂಪೇನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ದೇಶ ನೀಡ್ತಿರುವಂತಹ ಕ್ಯಾಂಪೇನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ. ಅದೇ ರೀತಿ ನೆಕ್ಸ್ಟ್ ಬೇರೆ ಇಲ್ಲಿ ಇನ್ನೊಂದು ಪ್ರಶಸ್ತಿ ಇದೆ ನೋಡಿ, ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಆಫ್ ಟ್ಯೂಮರ್ ಲಿಸ್ಟೆ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್, UPSC ಮುಖ್ಯಸ್ಥ ಅಧ್ಯಕ್ಷರಾಗಿ ಪ್ರೀತಿ ಸುದನ್ ಅವರು ಆಯ್ಕೆಯಾಗಿದ್ದಾರೆ. ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಪ್ರೀತಿ ಸುದನ್ ಅವರು. ನೆಕ್ಸ್ಟ್, 4ನೇ ಆವೃತ್ತಿಯ ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ ವರದಿ ಬಿಡುಗಡೆಯಾಗಿದೆ. ಇದು ವರದಿಯನ್ನು ಯಾರು ನೀಡ್ತಿದ್ದಾರೆ ಅಂತಂದರೆ ನೀತಿ ಆಯೋಗ ನೀಡುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG ಎಷ್ಟು ಗುರಿಗಳಿದ್ದಾವೆ ಅಂತಂದರೆ 17 ಗುರಿಗಳಿದ್ದಾವೆ. ನಮ್ಮ ಭಾರತದಲ್ಲಿ ಈ ವರದಿಯನ್ನು ನೀಡುವವರು ಯಾರು ಅಂತಂದರೆ ನೀತಿ ಆಯೋಗ ನೀಡುತ್ತೆ. ಭಾರತದ ಒಟ್ಟಾರೆ ಅಂಕಗಳು ಎಷ್ಟಿದ್ದಾವೆ ಅಂತಂದರೆ 71 ಅಂಕ ಪಡೆದಿದೆ. ನೆಕ್ಸ್ಟ್, ಭಾರತದಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನವನ್ನು ಪಡೆದಿದೆ ಅಂತಂದರೆ ನಮ್ಮ ಭಾರತದಲ್ಲಿ 2 ರಾಜ್ಯಗಳು ಮೊದಲನೇ ಸ್ಥಾನವನ್ನು ಪಡೆದಿದೆ. ಎಷ್ಟು ಅಂಕಗಳು ಗಳಿಸಿದ್ರ ಮೂಲಕ ಅಂದರೆ 79 ಅಂಕಗಳನ್ನು ಗಳಿಸಿದ್ರ ಮೂಲಕ ಉತ್ತರಾಖಂಡ ಮತ್ತು ಕೇರಳ ರಾಜ್ಯಗಳು ಮೊದಲ ಸ್ಥಾನವನ್ನು ಪಡೆದಂತಹ 2 ರಾಜ್ಯಗಳಾಗಿದ್ದಾವೆ. ನಮ್ಮ ಕರ್ನಾಟಕ 75 ಅಂಕಗಳನ್ನು ಪಡೆದು 5ನೇ ರಾಜ್ಯವಾಗಿದೆ. ಎಷ್ಟನೇ ಅಂಕ ಅಂತಂದರೆ ಎಷ್ಟು ಅಂಕಗಳನ್ನು ಪಡೆದಿದ್ದಾವೆ ಅಂದರೆ 75ನೇ ಅಂಕಗಳನ್ನು ಪಡೆದು 5ನೇ ಸ್ಥಾನವನ್ನು ನಮ್ಮ ಕರ್ನಾಟಕ ಹೊಂದಿದೆ. ನೆಕ್ಸ್ಟ್ ಹೆನ್ಲಿ ಪಾಸ್ವರ್ಡ್ ಸೂಚ್ಯಂಕ ಬಿಡುಗಡೆ ಮಾಡಿದೆ. ಹೆನ್ಲಿ ಪಾಸ್ವರ್ಡ್ ಸೂಚ್ಯಂಕದಲ್ಲಿ ಸಿಂಗಾಪುರ ಮೊದಲ ಸ್ಥಾನವಿದೆ. ನಮ್ಮ ಭಾರತ 82ನೇ ಸ್ಥಾನವನ್ನು ಹೊಂದಿದೆ. ನೆಕ್ಸ್ಟ್, ಮಾರಿಷಸ್ನಲ್ಲಿ ಭಾರತದ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರ ಮೊದಲ ಸಾಗರೋತ್ತರ ಜನೌಷಧಿ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತಂದರೆ ಮಾರಿಷಸ್ನಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಇದನ್ನು ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಂತ ಕರೀತಾರೆ. ನೆಕ್ಸ್ಟ್, 32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆದಿದೆ ಅಂದರೆ ನವದೆಹಲಿಯಲ್ಲಿ ನಡೆದಿದೆ. ಎಷ್ಟನೇದಂದರೆ 32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ ನವದೆಹಲಿಯಲ್ಲಿ ನಡೆದಿದೆ. ಇದರ ಧ್ಯೇಯವಾಕ್ಯ ಸುಸ್ಥಿರ ಕೃಷಿ ಆಹಾರ ವ್ಯವಸ್ಥೆಗಳತ್ತ ಪರಿವರ್ತನೆ. ಇದು 32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಇದೊಂದು ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿದೆ ನೋಡಿ, ನವದೆಹಲಿಯಲ್ಲಿ ನಡೆದಿದೆ. ನೆಕ್ಸ್ಟ್, ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನ ನವದೆಹಲಿಯಲ್ಲಿ ನಡೆದಿದೆ. ಎಲ್ಲಿ ನಡೆದಿದೆ ಅಂದರೆ ನವದೆಹಲಿಯಲ್ಲಿ ಯಾವ ಅಧಿವೇಶನ ಅಂದರೆ 46ನೇ ಅಧಿವೇಶನ. ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನ. ಯುನೆಸ್ಕೋ ಪಟ್ಟಿಗೆ ಪ್ರಪಂಚದ 24 ತಾಣಗಳನ್ನು ಸೇರ್ಪಡೆ ಮಾಡಲಾಯಿತು. ಈ 46ನೇ ಅಧಿವೇಶನದಲ್ಲಿ
ಪ್ರಪಂಚದ ಯುನೆಸ್ಕೋ ಪಟ್ಟಿಗೆ ಪ್ರಪಂಚದ ಎಷ್ಟು ತಾಣಗಳ ಸೇರ್ಪಡೆ ಮಾಡಲಾಗಿದೆ ಅಂದರೆ 24 ತಾಣಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇದರಲ್ಲಿ ನಮ್ಮ ಭಾರತದ ಒಂದು ತಾಣವೂ ಸೇರ್ಪಡೆಯಾಗಿದೆ. ನೆಕ್ಸ್ಟ್ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ ನಡೆದಿದೆ. 2024ರ ವಿಂಬಲ್ಡನ್ ಓಪನ್ ಟೆನ್ನಿಸ್ನಲ್ಲಿ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆದಂತಹ ಆಟಗಾರ್ತಿ ಬಾರ್ಬೊರಾ ಕ್ರೆಜಿಕೋವಾ. ಇವರು ಯಾವ ದೇಶದವರು ಅಂದರೆ ಚೆಕ್ ರಿಪಬ್ಲಿಕ್ ದೇಶದ ಬಾರ್ಬೊರಾ ಕ್ರೆಜಿಕೋವಾ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆಗಿದ್ದಾರೆ. ಅದೇ ರೀತಿ ಪುರುಷರ ಸಿಂಗಲ್ಸ್ ಚಾಂಪಿಯನ್ ಆಗಿ ಪೋಲ್ಯಾಂಡ್ ದೇಶದ ಕಾರ್ಲಸ್ ಅಲ್ಕರಾಜ್ ಅವರು ಪೋಲ್ಯಾಂಡ್ ದೇಶದವರು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ದೇಶದ 43ನೇ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿ ಅಸ್ಸಾಂನ ಮೊಯಿದಮ್ಸ್ ಅಹೋಮ ರಾಜವಂಶದ ಮೌಂಟ್ ಬ್ಯಾರಿಯಲ್ ಸಿಸ್ಟಮ್ ಸ್ಥಾನವನ್ನು ಪಡೆದಿದೆ. ನೋಡಿ ಇಲ್ಲಿದೆ ನೋಡಿ, ಯುನೆಸ್ಕೋ ಪಟ್ಟಿಗೆ ಪ್ರಪಂಚದ 24 ತಾಣಗಳು ಸೇರ್ಪಡೆಯಾಗಿದೆ. ಆ 24 ತಾಣಗಳಲ್ಲಿ ನಮ್ಮ ದೇಶದ ಅಸ್ಸಾಂನ ಮೊಯಿದಮ್ಸ್ ಇದೊಂದು ಸಮಾಧಿಯಾಗಿದೆ. ಇದು ನಮ್ಮ ಭಾರತದ ಎಷ್ಟನೇ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿದೆ ಅಂತಂದರೆ ನಮ್ಮ ಭಾರತ ದೇಶದ 43ನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದೆ. ಇದನ್ನು ಸೇರ್ಪಡೆ ಮಾಡಲಾಗಿದೆ. ನೆಕ್ಸ್ಟ್ 33ನೇ ಒಲಿಂಪಿಕ್ಸ್ 2024ರಲ್ಲಿ ನಡೆದಿದೆ. ಎಷ್ಟನೇ ಆವೃತ್ತಿ ಅಂದರೆ 33ನೇ ಆವೃತ್ತಿ ಪ್ಯಾರಿಸ್ನಲ್ಲಿ ನಡೆದಿದೆ. ನೆಕ್ಸ್ಟ್ ಇದರಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಜಯಿಸಿದೆ ಅಂತಂದರೆ 6 ಪದಕಗಳನ್ನು ಗಳಿಸಿದೆ. 1 ಬೆಳ್ಳಿ 5 ಕಂಚುಗಳನ್ನು. ನೀರಜ್ ಚೋಪ್ರಾ ಅವರು ಬೆಳ್ಳಿ ಪದಕವನ್ನು ಜಯಿಸಿದ್ದಾರೆ. ಇವರು ಯಾವ ಆಟಗಾರ ಅಂತಂದರೆ ಜಾವ್ಲಿನ್ ಥ್ರೋ ಆಟಗಾರರಾಗಿದ್ದಾರೆ. ನೆಕ್ಸ್ಟ್ ಅಭಿನವ ಬಿಂದ್ರೆಗೆ ಒಲಿಂಪಿಕ್ಸ್ ಆರ್ಡರ್ ಗೌರವ ಪ್ರಶಸ್ತಿ ಲಭಿಸಿದೆ. ಒಲಿಂಪಿಕ್ಸ್ ಆರ್ಡರ್ ಗೌರವಕ್ಕೆ ಪಾತ್ರರಾದಂತಹ ಭಾರತೀಯ ಯಾರಿದ್ದಾರೆ ಅಂದರೆ ಅಭಿನವ್ ಬಿಂದ್ರೆ. ನೆಕ್ಸ್ಟ್ ಟೆನ್ನಿಸ್ ಆಲ್ ಆಫ್ ಫೇಮ್ ಪ್ರಶಸ್ತಿ ಭಾರತದ ಟೆನ್ನಿಸ್ ಪಟುಗಳು ಆಯ್ಕೆಯಾಗಿದ್ದಾರೆ. ಲಿಯಾಂಡರ್ ಪೇಸ್ ಮತ್ತು ವಿಜಯ್ ಅಮೃತರಾಜ್. ಈ ವಿಜಯ್ ಅಮೃತರಾಜ್ ಮತ್ತು ಲಿಯಾಂಡರ್ ಪೇಸ್ಗೆ ಟೆನ್ನಿಸ್ ಆಲ್ ಆಫ್ ಫೇಮ್ಗೆ ಭಾರತದ ಟೆನ್ನಿಸ್ ಪಟುಗಳು ಆಯ್ಕೆಯಾಗಿದ್ದಾರೆ ಅಂತೆ. ನೆಕ್ಸ್ಟ್ ಅದೇ ರೀತಿ 10ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಆಗಸ್ಟ್ 7ರಂದು ಆಚರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇತ್ತೀಚೆಗೆ ನಿಧನರಾದಂತಹ ವ್ಯಕ್ತಿಗಳು ಬುದ್ಧದೇವ್ ಭಟ್ಟಾಚಾರ್ಯ ಅವರು. ಇವರು ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. ಅದೇ ರೀತಿ ಯಾಮಿನಿ ಕೃಷ್ಣಮೂರ್ತಿಯವರು ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯಗಾರ್ತಿಯಾಗಿದ್ದಾರೆ ಇವರು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಜುಲೈ 29ರಂದು ಆಚರಣೆ ಮಾಡ್ತಿದ್ದಾರೆ. ಇದರ ಥೀಮ್ ಏನಿದೆ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೆಕ್ಸ್ಟ್ PM ಸ್ವನಿಧಿ ಯೋಜನೆ ಇದರಲ್ಲಿ BBMPಗೆ 2ನೇ ಸ್ಥಾನವನ್ನು ಲಭಿಸಿದೆ. ನೆಕ್ಸ್ಟ್ RBIನ ಹಣಕಾಸು ನೀತಿ ಸಮಿತಿ ಸಭೆ ನಡೆದಿದೆ. ಆಗಸ್ಟಲ್ಲಿ ನಡೆದಿದೆ. 2024ರ ಆಗಸ್ಟ್ನಲ್ಲಿ ಎಲ್ಲಿ ನಡೆದಿದೆ ಅಂದರೆ ಮುಂಬೈಯಲ್ಲಿ ನಡೆದಿದೆ. ಇದು ಈ ತಿಂಗಳ ಆಗಸ್ಟ್ ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಹೆಡ್ಲೈನ್ಸ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.